ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಶಿ ಲೈಫ್ ಡೈರೀಸ್. ಟೇಸ್ಟಿಯಾಗಿ ಹೆಲ್ತಿಯಾಗಿ ತಂದೂರಿ ಪನ್ನೀರ್ ರೋಲ್ನ ಮನೇಲೆ ಸಿಂಪಲ್ ಸ್ಟೆಪ್ಸಲ್ಲಿ ಹೇಗೆ ಮಾಡೋದು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಫಸ್ಟಿಗೆ ರೋಲಿಗೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀನಿ ಅದೇ ರೀತಿ ಹದವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಹದವಾಗಿ ಕಲಿಸ್ಕೋಬೇಕು. ಇದರಲ್ಲಿ ನಿಮಗೆ 3ರಿಂದ 4 ರೋಲ್ ಆಗುತ್ತೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಡೋಣ. ಇವಾಗ ರೋಲ್ ಒಳಗಡೆ ಸ್ಟಫ್ ಮಾಡೋಕ್ಕೆ ಪನ್ನೀರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಪನ್ನೀರ್ ತೊಗೊಂಡು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಸೊ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. 1.5 ಸ್ಪೂನ್ ಆಫ್ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಜೀರಿಗೆ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈ ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಅಲ್ಲಿ ರೆಫರ್ ಮಾಡ್ಬೋದು. ಮತ್ತು 2 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಆಗಲೇ ಕಟ್ ಮಾಡಿದ ಪನ್ನೀರ್ನ ಹಾಕೊಳ್ಳೋದು. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ಥರ ಪನ್ನೀರ್ನ ಮ್ಯಾರಿನೇಟ್ ಮಾಡೋದ್ರಿಂದ ಅದಕ್ಕೆ ಮಸಾಲೆ ಹಿಡಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಸೈಡ್ಗೆ ಎತ್ತಿಡಿ. ಇವಾಗ ಈ ಥರ ವೆಜಿಟೇಬಲ್ಸ್ನ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಸೊ ಮೀಡಿಯಮ್ ಸೈಜ್ ಟೊಮ್ಯಾಟೊ, ಮೀಡಿಯಮ್ ಸೈಜ್ ಆನಿಯನ್ನು ಆ್ಯಂಡ್ 1/2 ಕ್ಯಾಪ್ಸಿಕಮ್. ಸೊ ಇಲ್ಲಿ 1 ಆನಿಯನಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ರೋಲ್ ಒಳಗಡೆ ಪನ್ನೀರ್ನ ಸ್ಟಫ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕಬೇಕು. ಚೆನ್ನಾಗಿ ಅದನ್ನು ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಅದನ್ನು ಫ್ರೈ ಮಾಡಿ ಟೊಮೆಟೊನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದ್ರೆ ಟೊಮೆಟೊ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ನೋಡ್ಬೋದು ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಫ್ರೈ ಆದಮೇಲೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಸೊ ಅದನ್ನು ಆ್ಯಡ್ ಮಾಡಬೇಕು. ಸೊ ಈಗ ಪನ್ನೀರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರಿಂದ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ, ಸಾಫ್ಟಾಗಿ ಟೇಸ್ಟಿಯಾಗಿ ಸಿಗುತ್ತೆ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 6 ಮಿನಿಟ್ಸು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಸೊ ಪನ್ನೀರ್ ಮ್ಯಾರಿನೇಟ್ ಮಾಡೋದ್ರಿಂದ ಅದು ತುಂಬ ಬೇಗ ಫ್ರೈ ಆಗುತ್ತೆ. ಸೊ ಇವಾಗ ಸಾಲ್ಟ್ ಚೆಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ಪೈಸ್ ಕಡಿಮೆ ಅನಿಸಿದ್ರೆ ಅಥವಾ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಸೊ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೆಟರ್ ಯಾವಾಗಲೂ ಫಸ್ಟು ಸಾಲ್ಟ್ನ ಕಡಿಮೆ ಹಾಕ್ಕೊಬೇಕು ಮ್ಯಾರಿನೇಟ್ ಮಾಡಬೇಕಾದ್ರೆ. ಸೊ ಯಾಕಂದರೆ ಸಾಲ್ಟ್ ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಬೋದು. ಸೊ ಈ ಥರ ಸಾಲ್ಟ್ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿ. ಸೊ ಇವಾಗ ಪನ್ನೀರ್ ಸ್ಟಫಿಂಗ್ ರೆಡಿ ಆಯಿತು. ಸೊ ಇವಾಗ ಚಪಾತಿ ಒತ್ಕೊಳ್ಳೋಣ. ಸೊ ಆಗಲೇ ಮಿಕ್ಸ್ ಮಾಡಿ ಇಟ್ಟಿದ್ದು ಹಿಟ್ಟು ಎತ್ಕೊಂಡು ಈ ಥರ ಚಪಾತಿ ಒತ್ಕೊಳ್ಳಿ. ಸೊ ಚಪಾತಿನ ಈ ರೀತಿ ಎಣ್ಣೆ ಹಾಕಿ ಮಡಚಿ ಒತ್ತೋದ್ರಿಂದ ಅದು ಸಾಫ್ಟಾಗಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಸೊ ಫೋಲ್ಡ್ ಮಾಡಿ ಮತ್ತೆ ಆಯಿಲ್ ಅಪ್ಲೈ ಮಾಡಿ. ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಿ ಎಡ್ಜಸ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನು ರೌಂಡ್ ಶೇಪ್ ಬರೋ ಥರ ನಿಧಾನಕ್ಕೆ ಒತ್ಕೊಳ್ಳಿ. ಇದು ಒತ್ತೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾರ್ಮಲ್ ಹೇಗೆ ಚಪಾತಿನ ಒತ್ತುತ್ತೀರೋ ವಿತೌಟ್ ಫೋಲ್ಡು ಆ ರೀತಿನೂ ಒತ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಒತ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ತವಾ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ಈಗ ತಾನೇ ಒತ್ತಿದ್ದು
ಚಪಾತಿನ ಹಾಕ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಅದು ಫೋಲ್ಡ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಚಪಾತಿ ಉಬ್ತಾ ಇದೆ ಅಂತ. ಸೊ ಆ್ಯಂಡ್ ಸಾಫ್ಟ್ ಕೂಡ ಬರುತ್ತೆ. ಸೊ ಈ ರೀತಿ ನೀಟಾಗಿ ಬೇಯಿಸ್ಕೊಬೇಕು. ಸೊ ಇವಾಗ ಇದು ಚಪಾತಿ ರೆಡಿ ಇದೆ. ಸೊ ಇವಾಗ ರೋಲ್ ಮಾಡೋಕ್ಕೆ ನಾನು ತಂದೂರಿ ಮಯೋನೀಸ್ ತೊಗೊಂಡಿದ್ದೀನಿ, ಟೊಮೊಟೊ ಕೆಚಪ್. ನಿಮ್ಮ ಹತ್ರ ತಂದೂರಿ ಮಯೋನೀಸ್ ಇಲ್ಲ ಅಂದರೆ ನಾರ್ಮಲ್ ಮಯೋನೀಸ್ ಯೂಸ್ ಮಾಡ್ಬೋದು, ಇಲ್ಲ ಮಯೋನೀಸ್ನ ಸ್ಕಿಪ್ ಕೂಡ ಮಾಡ್ಬೋದು. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಸೊ ಇದನ್ನು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಮಯೋನೀಸ್ನ ಈ ಥರ ರೋಲಿಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟು ನಾವು ಆಗಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಪನ್ನೀರ್ನ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪನ್ನೀರ್ ಸ್ಟಫ್ನ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಆನಿಯನ್ನ ಈ ಥರ ಹಾಕೋದ್ರಿಂದ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ಇದನ್ನ ಈ ಥರ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇದ್ರ ಮೇಲೆ ಟೊಮೆಟೊ ಕೆಚಪ್ ಹಾಕೋಬೇಕು. ಸೊ ಟೊಮೊಟೊ ಕೆಚಪ್ನ ನೀವು ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಟೇಸ್ಟ್ಗಂದರೆ ಈ ಥರ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕಿದ್ಮೇಲೆ ಹೀಗೆ ಮಡಚಿ ಎಡ್ಜ್ನ ಪುಷ್ ಮಾಡಿ ಈ ಥರ ರೋಲ್ ಮಾಡಬೇಕು. ಸೊ ಈ ರೋಲ್ನ ಮಧ್ಯ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಸೊ ತಂದೂರಿ ಪನ್ನೀರ್ ರೋಲ್ ರೆಡಿ. ಸೊ ಹೀಗೆ ಸಿಂಪಲ್ಲಾಗಿ ಮನೆಯಲ್ಲಿ ತಂದೂರಿ ಪನ್ನೀರ್ ರೋಲ್ನ ಮಾಡ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.